छात्रों, आप सबको मेरा नमस्कार। हिंदी पाठशाला में आप सबका स्वागत है। ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ। ನಾನೀಗ SSLC ಎಕ್ಸಾಮ್ ಗೈಡ್ ಅಂತ ಒಂದು ಸೀರೀಸ್ ಶುರು ಮಾಡ್ತಾ ಇದ್ದೀನಿ। ಇದರ ಉದ್ದೇಶ ಏನು ಅಂದರೆ, ಜೂನ್ ತಿಂಗಳಲ್ಲಿ ನೀವೇನು SSLC ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀರಾ, ಇದು ನಿಮಗೆ ಹೆಲ್ಪ್ ಆಗಲಿ ಅಂತ। ಈ ವರ್ಷ ಲಾಕ್ಡೌನಿಂದಾಗಿ ಸುಮಾರು ಕ್ಲಾಸೆಲ್ಲ ಮಿಸ್ ಆಗಿದೆ, ಕೆಲವರಿಗೆ ಆನ್ಲೈನ್ ಕ್ಲಾಸ್ ಆಗಿದೆ, ಕೆಲವರಿಗೆ ಆಫ್ಲೈನ್ ಕ್ಲಾಸ್ ಕೆಲವು ಮಿಸ್ ಆಗಿರ್ಬೋದು। ಸೊ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ನೀವು 10th ಎಕ್ಸಾಮ್ ಬರೀಲೇಬೇಕು ಸ್ಟೇಟ್ ಬೋರ್ಡಲ್ಲಿ। ಆ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪ್ರೇಷನ್ ನೀವು ಮಾಡ್ಕೊಂಡಿದ್ದೀರೋ ಗೊತ್ತಿಲ್ಲ, ಇದರಿಂದಾಗಿ ನಿಮಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ನಾನು ಒಂದು ಉದ್ದೇಶ ಇಟ್ಕೊಂಡು ನಾನು ಈ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ। ಮೊದಲಿಗೆ ಎಲ್ಲ ವಿಡಿಯೋಗಳು ಸಿಗುತ್ತೆ ನಿಮಗೆ, ಮತ್ತು ಎಕ್ಸಾಮ್ ಹತ್ತಿರ ಬಂದಾಗ ಎಕ್ಸಾಮ್ನ ಹೇಗೆ ಬರೀಬೇಕು ಅದ್ರ ಬಗ್ಗೆ ನಾನು ನಿಮಗೆ ಗೈಡ್ ಮಾಡ್ತೀನಿ। ಸೊ ಅದಕ್ಕಾಗಿ ನಾನು ಇದಕ್ಕೆ ಹೆಸರು ಕೊಟ್ಟಿದ್ದೀನಿ SSLC ಎಕ್ಸಾಮ್ ಗೈಡ್ ಅಂತ। ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಈಗ ನೀವು ಮಾಡ್ಕೋಬೋದು। ಸೊ ಫಸ್ಟ್ ನಾನು ಶುರು ಮಾಡ್ತಾ ಇರೋದು ತುಳಸಿದಾಸ್ಗೆ ದೋಹೆ, ಇದು ಒಂದು ಪದ್ಯ ನಿಮ್ಮಲ್ಲಿದೆ। ಈ ತುಳಸಿದಾಸ್ಗೆ ದೋಹೆನಲ್ಲಿ ಕೆಲವು ದೋಹೆಗಳನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ। ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಈ ಸೀರೀಸನ್ನು ಶುರು ಮಾಡ್ತಾ ಇದ್ದೀನಿ। ಎಲ್ಲರಿಗೂ ಆಲ್ ದ ಬೆಸ್ಟ್। तुलसीदास के दोहे, कविता का नाम है तुलसीदास के दोहे। आपको पता है तुलसीदास एक कवि थे, एक संत कवि थे। ಅವರು ಕವಿ ಜೊತೆಗೆ ಸಂತ ಕವಿ, ಮಾಮೂಲಿ ಕವಿಗಳೇ ಬೇರೆ, ಸಂತ ಕವಿಗಳೇ ಬೇರೆ। वे एक संत भी थे, साथ में कवि भी थे, और उनका परिचय हम देखेंगे। उन्होंने कई दोहे लिखे हैं और उनका परिचय हम देखेंगे। तुलसीदास हिंदी साहित्य के भक्ति काल के कवि है। हिंदी साहित्य के 4 काल है, उनमें भक्ति काल एक सुवर्ण युग जैसा, ಒಂದು ಗೋಲ್ಡನ್ ಏಜ್ ಅಂತ ಹೇಳ್ಬೋದು। ಆ ಭಕ್ತಿ ಕಾಲದ ಪ್ರಮುಖ ಕವಿ ಯಾರು? ತುಳಸಿದಾಸ್। ತುಳಸಿದಾಸ್ ಭಕ್ತಿ ಕಾಲಕ್ಕೆ ಪ್ರಮುಖ ಕವಿ ಹೇ। ಪರೀಕ್ಷೆನಲ್ಲಿ ಕೇಳ್ಬೋದು, ತುಳಸಿದಾಸ್ ಕಿಸ್ ಕಾಲಕ್ಕೆ ಕವಿ ಥೇ, ಭಕ್ತಿ ಕಾಲಕ್ಕೆ ಕವಿ ಅಂತ ನೀವು ಆನ್ಸರ್ ಮಾಡಬೇಕಾಗುತ್ತೆ। ಅವ್ರ ಉಸ್ ಭಕ್ತಿ ಕಾಲ ಮೇ ಸಗುಣ ಭಕ್ತಿದಾರ, ನಿರ್ಗುಣ ಭಕ್ತಿದಾರ ಅಂತಿತ್ತು। ಸಗುಣ ಭಕ್ತಿನಲ್ಲಿ ನಾವು ದೇವರ ಮೂರ್ತಿಯನ್ನು ಪೂಜೆ ಮಾಡ್ತೀವಿ, ಅದರಲ್ಲಿ 2 ಧಾರೆಗಳು ಬರುತ್ತೆ, ಏಕ ರಾಮಭಕ್ತಿ ಶಾಖಾ ಅವರೇ ಕೃಷ್ಣ ಭಕ್ತಿ ಶಾಖಾ। ಅಂದರೆ ರಾಮನನ್ನು ಆರಾಧಿಸಿ ರಚನೆ ಮಾಡಿರೋರು ರಾಮಭಕ್ತಿ ಶಾಖಾ के कवि है, और कृष्ण को दृष्टि में रखकर रचना करने वाले कवि कृष्ण भक्ति शाखा के कवि है। ಇಲ್ಲಿ राम को दृष्टि में रखकर तुलसीदास ने रचना की है, इसलिए वे राम भक्ति शाखा के कवि है। ಅಂದರೆ ಇವರು ರಾಮನ ಬಗ್ಗೆ ಬರೆದಿರೋದ್ರಿಂದ ಇವರನ್ನು ನಾವು ರಾಮ ಭಕ್ತಿ ಶಾಖಾ ಕವಿ ಅಂತ ಹೇಳ್ತೀವಿ। इनका जन्म 1532 ईस्वी में उत्तर प्रदेश के राजापुर में हुआ। इनका जन्म कब हुआ ಅಂತ ಕೇಳಿದ್ರೆ 1532 ಅಂತ ಬರೀಬೇಕು, 1532। कहाँ हुआ ಅಂದರೆ उत्तर प्रदेश के राजापुर गांव में हुआ ಅಂತ ಬರೀಬೇಕಾಗುತ್ತೆ। ಮತ್ತೆ ಇನ್ನೂ ಹೆಚ್ಚು ಡೀಟೇಲ್ಸಲ್ಲಿ ಕ್ವೆಶನ್ಸ್ ಕೇಳ್ಬೋದು, 1 ಮಾರ್ಕ್ ಕ್ವೆಶನ್ ಕೇಳ್ಬೋದು, ಕವಿ ಪರಿಚಯ ಕೇಳ್ಬೋದು। इनके माता पिता कौन थे? इनके पिता का नाम आत्माराम था और माता का नाम हुलसी था। माता का नाम हुलसी था, ತಂದೆ ತಾಯಿ ಹೆಸರು ಗೊತ್ತಾಯಿತು। और इनके बचपन का नाम क्या था ಅಂತ ಕೇಳಿದರೆ ರಾಮ್ ಬೋಲಾ ಅಂತ ಬರೀಬೇಕು। ಯಾಕೆ ಈ ಹೆಸರು ಕೊಟ್ಟಿದ್ದಾರೆ ಅಂದರೆ ಒಂದು ಇಂಟ್ರೆಸ್ಟಿಂಗ್ ಇದಿದೆ, ಕಥೆ ಇದೆ ಇದಕ್ಕೆ ರಿಲೇಟೆಡ್ ಆಗಿ। ಇವರು ಹುಟ್ಟಿದ ಕೂಡಲೇ ಫಸ್ಟ್ ಹೇಳಿದ್ದಂತೆ ರಾಮ್, ಇವರ ಬಾಯಿಂದ ಬಂದ ಮೊದಲ, ಹುಟ್ಟಿದ ಕೂಡಲೇ ಮಾತಾಡಿದೆ ಮಗು, ಆ ಬಾಯಿಂದ ಬಂದ ಮೊದಲ ಶಬ್ದ ರಾಮ್। ಆ ಮಾತನ್ನು ಕೇಳಿದ್ಕೊಳ್ಳು ಎಲ್ಲರೂ ಆಶ್ಚರ್ಯ ಆಯಿತು, ಅಕ್ಕಪಕ್ಕ ಸುತ್ತಮುತ್ತ ಇದ್ದ ಜನ ಎಲ್ಲ ಹೇಳಿದರು, ರಾಮ್ ಬೋಲಾ, ಓ ಬಚ್ಚಾ ರಾಮ್ ಬೋಲಾ, ಓ ಬಚ್ಚಾ ರಾಮ್ ಬೋಲಾ, ಮಗು ರಾಮ್ ಅಂತ, ಬೋಲಾ ಅಂದರೆ ಹೇಳಿತು ಅಂತ। ಅಂದರೆ ಆ ಮಗು ಹುಟ್ಟಿದ ಕೂಡಲೇ ರಾಮ್ ಅಂತ ಹೇಳ್ತು, ರಾಮ್ ಅಂತ ಹೇಳ್ತು। ಅದನ್ನು ಹಿಂದಿನಲ್ಲಿ ಏನು ಹೇಳ್ತಾರೆ? ರಾಮ್ ಬೋಲಾ, ರಾಮ್ ಬೋಲಾ ಅಂದರೆ ಅವನು ರಾಮ ಅಂತ ಹೇಳಿದ, ರಾಮ ಅಂತ ಹೇಳಿದ ಅಂತ। ಆ ರಾಮ್ ಬೋಲಾ ಹೋಗಿ ಅವನ ನಿಜವಾದ ಏನು ಹೆಸರೇ ಬಂದುಬಿಡ್ತು ಬಾಲ್ಯದಲ್ಲಿ, ರಾಮ್ ಬೋಲಾ। ತುಳಸಿದಾಸ್ का बचपन का नाम क्या था? ಬಾಲ್ಯದ ಹೆಸರು ಏನಾಗಿತ್ತು? ರಾಮ್ ಬೋಲಾ। इन्होंने कई रचनाएं की है। ನಾವು ಈಗ ವಾಲ್ಮೀಕಿ ರಾಮಾಯಣವನ್ನು ಕೇಳಿದ್ದೀವಿ, ಅದೇ ರೀತಿ ನೀವೇನಾದರೂ ಹಿಂದಿನಲ್ಲಿ ಅವಧಿ ಭಾಷೆಯಲ್ಲಿ ಪ್ರಸಿದ್ಧ ರಾಮಾಯಣ ಯಾವುದಿದೆ, ಉತ್ತರ ಭಾರತದಲ್ಲಿ ಹೆಚ್ಚು ಓದೋ ರಾಮಾಯಣ ಯಾವುದು ಅಂದರೆ ಅದು ರಾಮಚರಿತಮಾನಸ್। ಪೂರ್ತಿ ರಾಮಾಯಣದ ಕಥೆ ಇದರಲ್ಲಿದೆ। ರಾಮಚರಿತಮಾನಸ್ ಕಿ ರಚನಾ ತುಳಸಿದಾಸ್ ನೆ ಕಿ ಹೇ। ವಿನಯ ಪತ್ರಿಕಾ ಅವರ ಇನ್ನೊಂದು ಪುಸ್ತಕ, ಹೀಗೆ ಅವರು ಒಂದು 10-12 ಪುಸ್ತಕಗಳನ್ನು ಬರೆದಿದ್ದಾರೆ। ತುಂಬ ಪ್ರಸಿದ್ಧ ಪುಸ್ತಕ ಯಾವುದು? ರಾಮಚರಿತಮಾನಸ್। ಅಂದರೆ ಅದರಲ್ಲೇನಿದೆ? ರಾಮಾಯಣದ ಕಥೆ ಇದೆ। ಈಗ ನಾನು ಅದರಲ್ಲಿರೋ 5 ದೋಹೆಗಳನ್ನು ಒಂದೊಂದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ। ಪಹಲಾ ದೋಹಾ, मुखिया मुख सो चाहिए
खान पान को एक, पालय पोसय सकल अंग, तुलसी सहित विवेक। इसमें एक नेता के गुण के बारे में बताते हैं। एक नेता कैसे होना चाहिए, ಒಬ್ಬ ನೇತಾ ಅಂದ್ರೇನು, ಇಲ್ಲಿ ಲೀಡರ್, ನಾಯಕನಾದವನು ಹೇಗಿರಬೇಕು ಅದ್ರ ಬಗ್ಗೆ ಈ ದೋಹೆನಲ್ಲಿ ತುಳಸಿದಾಸ್ ಹೇಳ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಒಂದು ನೀತಿ ಇದೆ. ಅಂದರೆ ಒಬ್ಬ ನಾಯಕನಾದವನು ಹೇಗಿರಬೇಕು, ಒಬ್ಬ ಲೀಡರ್ ಅಂತ ಅನ್ನಿಸ್ಕೋಬೇಕಾದ್ರೆ ಹೇಗಿರಬೇಕು. ಮುಖಿಯ, ಮುಖಂಡ ಹೇಗಿರಬೇಕು, ಮುಖ ಸೋ ಚಾಹಿಯೇ, ಮುಖಕ್ಕೆ ಸಮಾನ್ ಹೋನಾ ಚಾಹಿಯೇ. ಮುಖ ಅಂದರೆ ಬಾಯಿ. ಒಬ್ಬ ಮುಖಂಡ, ನಾಯಕ, ಅವನು ಬಾಯಿಯ ರೀತಿಯಲ್ಲಿ, ನಮ್ಮ ಶರೀರದ ಅಂಗಗಳಲ್ಲಿ ಬಾಯಿ ಒಂದು ಮಹತ್ವಪೂರ್ಣವಾದ ಅಂಗ. ಮುಖಕ್ಕೆ ಸಮಾನ್ ಹೋನಾ ಚಾಹಿಯೇ, ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ मुँह क्या काम करता है, खान पान को एक हम खाने के लिए मुँह का इस्तेमाल करते हैं, पान पीने के लिए भी हम मुँह का इस्तेमाल करते हैं. जब हम मुँह से खाते हैं और पीते हैं, वह मुँह क्या करता है, ಅದೇನು ಮಾಡುತ್ತೆ, ಮುಖ ಬಾಯಿ ಏನು ಮಾಡುತ್ತೆ, ಅದನ್ನೆಲ್ಲ ತಾನೇ ಇಟ್ಕೊಳ್ಳೋದಿಲ್ಲ. पालय पोसय सकल अंग, वह हमारे ಶರೀರ ಕೆ ಸಭಿ ಅಂಗೋಂಕೋ, ಸಕಲ್ ಅಂದರೆ ಸಾರೆ, ಎಲ್ಲ ಅಂಗಗಳನ್ನು, ಶರೀರದ ಇತರ ಕೈ ಕಾಲು ಎಲ್ಲ ಅಂಗಾಂಗಗಳನ್ನು ಏನು ಮಾಡುತ್ತೆ, ಪಾಲೈ ಪೋಸೈ, ಪಾಲನ್ और पोषण करता है. कौन करता है, ಮುಖ करता है. ನಮ್ಮ ಬಾಯಿ ಮಾಡುತ್ತೆ. ಬಾಯಿ ತಿಂದಿದೆ ಅಂದರೆ ಬಾಯಿ ಮಾತ್ರ ಬೆಳೆಯೋದಿಲ್ಲ, ಇಡೀ ಶರೀರ ಬೆಳೆಯುತ್ತಲ್ವ. ಅದೇ ರೀತಿ ಪಾಲೈ ಪೋಸೈ ಸಕಲ ಅಂಗ ಅಂದರೆ ಬಾಯಿ ತಿಂದ್ರೂ ಅದು ತನ್ನ ಎನರ್ಜಿನ ಯಾರಿಗೆ ಕೊಟ್ಟಿದೆ, ದೇಹದ ಎಲ್ಲ ಅಂಗಗಳಿಗೆ ಕೊಟ್ಟಿದೆಯಲ್ವ. ಹಾಗೆ ಯಹ ಮುಖಿಯಾ ಕೋ ಭಿ ಮುಖ ಕೆ ಸಮಾನ್ ಶರೀರ ಕೆ ಸಾರೆ अंगों का जिस प्रकार पालन पोषण मुँह करता है, वैसे एक नायक अपने जो साथ रहते हैं सबका पालन पोषण करना चाहिए. ಎಲ್ಲರನ್ನೂ ಕಾಪಾಡಬೇಕು. ಒಬ್ಬ ರಾಜ ಇರೋನು ತನ್ನ ಎಲ್ಲ ಪ್ರಜೆಗಳನ್ನು ಕಾಪಾಡಬೇಕು, ಅವರ ಪಾಲನೆ ಪೋಷಣೆ ಮಾಡಬೇಕು. ಅದನ್ನು ಇಲ್ಲಿ ದೃಷ್ಟಿಯಲ್ಲಿ ಇಟ್ಕೊಂಡು ಇಲ್ಲಿ ತುಳಸಿದಾಸರು ಹೇಳಿದ್ದಾರೆ, ತುಳಸಿ ಸಹಿತ ವಿವೇಕಕ್ಕೆ ಸಾಥ್ ಕರ್ತಾ ಹೇ. ಅಂದರೆ ದೇಹದ ಎಲ್ಲ ಅಂಗಗಳಿಗೆ ಯಾವ ರೀತಿ ಪೋಷಣೆ ಕೊಡುತ್ತೆ ಬಾಯಿ, ಅದೇ ರೀತಿಯಲ್ಲಿ ಒಬ್ಬ ನಾಯಕ ಅಥವಾ ಒಬ್ಬ ರಾಜ ತನ್ನ ಪ್ರಜೆಗಳನ್ನು ರಕ್ಷಣೆ ವಿವೇಕದಿಂದ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಹಾಗಾದರೆ ಒಬ್ಬ ನಾಯಕ ಅಂದ್ಕೂಡಲೇ ಯಾರ ನೆನಪು ನಮಗೆ ಬರುತ್ತೆ, ಮೊದಲಾಗಿ ಗಾಂಧೀಜಿ. ನೋಡಿ, ಗಾಂಧೀಜಿನ ಏನು ಮಾಡ್ತಾರೆ, ಬೇರೆ ಒಬ್ಬ ಲೀಡರ್ ಅವರು ಅಂದರೆ ಹೇಗಿರಬೇಕು, ಎಲ್ಲ ಗುಣಗಳು ನಾವು ಇವರಿಂದ ನೋಡಿ ಕಲಿಬಹುದು. दूसरा दोहा है, जड़ चेतन गुण दोषमय, विश्व कीन्ह करतार, संत हंस गुण गहि पै, संत हंस गुण गहि पै, परिहरि वारि विकार. यहाँ कहते हैं, यहाँ सृष्टि में, इस सृष्टि में जड़ भी है चेतन भी है. ಈ ಸೃಷ್ಟಿನಲ್ಲಿ ಭಗವಾನ್ನೇ इसकी ಸೃಷ್ಟಿ की है. ಈ ಪ್ರಪಂಚದ ಸೃಷ್ಟಿ ಮಾಡಿರೋದು ದೇವರು. ಕರ್ತಾರ್ ಅಂದರೆ ಸೃಷ್ಟಿಕರ್ತ. किया है, क्या किया है, इस दुनिया की सृष्टि की है. इसमें जड़ चीज़ें है, ಚೇತನ್ ಹೇ ಅಂದರೆ ಜೀವವಿರುವ ಜೀವವಿಲ್ಲದವರು ಎಲ್ಲ ವಸ್ತುಗಳು ಇದೆ. ಗುಣ ಭೇ, अच्छे लोग भी है, बुरे लोग भी है. अच्छे गुण वाले लोग रहते हैं, बुरे गुण वाले लोग भी रहते हैं. ಅಂದರೆ ಒಳ್ಳೆಯದು ಕೆಟ್ಟದ್ದು, अच्छाई भी है बुराई भी है. दुनिया में जड़ भी है ಚೇತನ್ भी है. ಗುಣ ಅಂದರೆ ಒಳ್ಳೆಯದು ಇದೆ, ದೋಷ ಅಂದರೆ ಕೆಟ್ಟದ್ದು ಇದೆ. ಅಂದರೆ ಪ್ರಪಂಚದಲ್ಲಿ ಎಲ್ಲವೂ ಒಳ್ಳೆಯದೇ ಇದೆ ಅಂತ ನಾವು ಯಾವಾಗಲೂ ಹೇಳೋಕ್ಕಾಗಲ್ಲ. ಆದರೆ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ವಿಶ್ವ ಕೀನ್ಹ ಕರ್ತ, ಇಸ್ ವಿಶ್ವಕ್ಕೋ ಯೂನಿವರ್ಸನ್ನು ಮಾಡಿರೋದೇ ಹಾಗೆ ಭಗವಂತ ಸೃಷ್ಟಿಕರ್ತಾನೆ. ಇಸ್ಮೇ ಜಡ್ ಭಿ ಹೇ, ಚೇತನ್ ಭಿ ಹೇ, ಗುಣ ಭಿ ಹೇ, ದೋಷ ಭಿ ಹೇ. ಹಾಗಾದರೆ ನಾವು ಇದರಲ್ಲಿ ಯಾವುದನ್ನು ತಗೋಬೇಕು, ಒಳ್ಳೆಯದನ್ನು ತಗೋಬೇಕು, ಕೆಟ್ಟದನ್ನು ತಗೋಬೇಕು. ಈಗ ನಿಮ್ಮ ಫ್ರೆಂಡ್ಸಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಯಹಾ कवि तुलसीदास कहते हैं, संत के समान संत लोग क्या करते हैं, अच्छे गुणों को ही लेते हैं, अच्छे लोगों के साथ ही वे रहते हैं, उनके साथ ही व्यवहार करते हैं. बुरे लोगों के साथ व्यवहार नहीं करते. ಅವರು ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಮಾಡಿಬಿಡ್ತಾರೆ. ಅಂದರೆ ಸಂತರು ಒಳ್ಳೆಯದನ್ನು ಮಾತ್ರ ತಗೊಳ್ತಾರೆ, ನಮ್ಮಲ್ಲಿರೋ ಒಳ್ಳೆ ಗುಣಗಳನ್ನು ತಗೊಳ್ತಾರೆ, ಕೆಟ್ಟ ಗುಣಗಳನ್ನು ಬಿಟ್ಬಿಡ್ತಾರೆ. जिस प्रकार हंस गुण, हंस क्या करता है, ನೀವೊಂದು ಹಂಸ ಪಕ್ಷಿ ಬಗ್ಗೆ ಕೇಳಿದ್ದೀರ. ಹಂಸ ಪಕ್ಷಿ ಏನು ಮಾಡುತ್ತೆ, ನೀವು
ನೀರಿನಲ್ಲಿ ಒಂದು ಹೇಳ್ತಾರೆ, ಒಂದು ಕಥೆ ಹೇಳ್ತಾರೆ. ಹಂಸಕ್ಕೆ ನೀವು ಹಾಲಿನಲ್ಲಿ ನೀರನ್ನು ಮಿಕ್ಸ್ ಮಾಡಿ ಏನಾದ್ರು ಇಟ್ಟರೆ ಆ ಹಂಸ ಪಕ್ಷಿ ಏನು ಮಾಡುತ್ತೆ, ಹಾಲನ್ನು ಮಾತ್ರ ಕುಡಿದು ಅದರಲ್ಲಿ ನೀರನ್ನು ಹಾಗೆ ಬಿಡುತ್ತಂತೆ. ಸಂತ ಲೋಗ್ ಬಿ ಹಂಸಕ್ಕೆ ಸಮಾನ್ अच्छे पै ಅಂದರೆ ಹಂಸ ಪೈ ಅಂದರೆ दूध ಅಂದರೆ हंस पक्षी हालना कुडियुत्ते. उसी प्रकार संत लोग अच्छे गुणों को हमसे लेते हैं और परिहरी वारी वारी ಅಂದರೆ पानी को जिस प्रकार हंस छोड़ देता है वैसे हमें बुरे गुणों को छोड़ देना है. ಬೇರೆಯವರಲ್ಲಿ ಕೆಟ್ಟ ಗುಣಗಳಿದ್ದರೆ ಅದನ್ನು ನಾವು ಬಿಟ್ಟುಬಿಡಬೇಕು, ಅವರಲ್ಲಿರೋ ಒಳ್ಳೆ ಗುಣಗಳನ್ನು ಮಾತ್ರ ಪಡಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. यहाँ एक पक्षी के माध्यम से यहाँ हमें एक नीति देते हैं. ಪಕ್ಷಿ ಯಾವುದದು? ಹಂಸ ಪಕ್ಷಿ. ಹಂಸ ಪಕ್ಷಿ ಏನನ್ನು ತಗೊಳ್ಳುತ್ತೆ? ಹಾಲನ್ನು ಮಾತ್ರ ಕುಡಿಯುತ್ತೆ, ನೀರನ್ನು ಬಿಟ್ಟುಬಿಡುತ್ತೆ. ಹಾಗೆ ನಾವು ಒಳ್ಳೆ ಗುಣಗಳನ್ನು ಮಾತ್ರ ಪಡಿಬೇಕು, ಬುರೆ ಗುಣों को दूसरों में छोड़ देना है. तीसरा दोहा, दया धर्म का मूल है, पाप मूल अभिमान. तुलसी दया न छांडिए, जब लग घट में प्राण. यहाँ बोलते हैं एक अच्छे गुण के बारे में, ಒಂದು ಒಳ್ಳೆ ಗುಣದ ಬಗ್ಗೆ ಹೇಳ್ತಾರೆ. हमारे लिए अगर आप धर्म का पालन कर रहे हैं, धर्म के मूल में अगर कोई अच्छी चीज़ है वह है दया. दये ಅನ್ನೋದು ಧರ್ಮದ ಮೂಲ. ಅಂದರೆ ಧರ್ಮದ ಮೂಲ ಯಾವುದು? ದಯೆ. ನಾನು ಧರ್ಮ ಮಾರ್ಗದಲ್ಲಿದ್ದೀನಿ ಅಂತ ಏನಾದರೂ ಯಾರಾದರೂ ಹೇಳಿದರೆ ವಹ दया का पालन करता है. पाप मूल अभिमान. अगर आप में गर्व है, अहंकार है, तो उसके लिए मूल इसका मतलब है आप पाप कर रहे हैं. ಅಂದರೆ ನಿಮ್ಮಲ್ಲಿ ಅಹಂಕಾರ ಪಾಪಕ್ಕೆ ಮೂಲ ಆದರೆ ದಯೆ ಅನ್ನೋದು ಧರ್ಮಕ್ಕೆ ಮೂಲ ಆಗಿರುತ್ತೆ. पाप मूल अभिमान, इसीलिए हमें अभिमान उस गर्व घमंड को छोड़ देना है. तुलसी दया न छांडिए, इसलिए तुलसीदास कहते हैं धर्म का मूल दया है, इसलिए आप कभी दया ना छांडिए, छोड़िए मत. तुलसीदास से हमसे कहते हैं कि आप दया मत छोड़िए. ನೀವು ದಯೆಯನ್ನು ಬಿಡಬೇಡಿ, तुम दया मत छोड़ो. ದಯೆಯನ್ನು ಯಾವತ್ತೂ ಬಿಡಬೇಡಿ, ಯಾಕಂದರೆ ಧರ್ಮದ ಮೂಲವೇ ದಯೆ. तो ಪಾಪದ ಮೂಲ ಯಾವುದು? ಅಭಿಮಾನ. ದಯೆಯ ಮೂಲ, ಧರ್ಮದ ಮೂಲ ದಯ. ಜಬ್ ಲಗ್ ಘಟ್ ಮೇ ಪ್ರಾಣ, ಜಬ್ ಲಗ್ ಜಬ್ ತಕ್ ತುಮ್ಹಾರೆ ಘಟ್ ಮೇ. ಘಟ ಅಂದರೆ ಶರೀರ. ನಿನ್ನ ಶರೀರದಲ್ಲಿ ಪ್ರಾಣ ಇರುವವರೆಗೂ ನೀನು ದಯೆಯನ್ನು ಬಿಡಬೇಡ. ಅಂದರೆ ಹಮೇ ಹಮೇಶಾ ದಯಾ ಕಾ पालन करना है, धर्म के मार्ग में ही चलना है. ನೆಕ್ಸ್ಟ್ ಇದರ ಹಾಗಾದರೆ ದಯೆ ಅಂದ್ಕೊಳ್ಳೆ ನಮಗೆ ನೆನಪಿಗೆ ಬರೋದು ಯಾರು? ಬಸವಣ್ಣನವರ ಒಂದು ಉಕ್ತಿ ಇದೆ, ದಯವೇ ಧರ್ಮದ ಮೂಲವಯ್ಯ. नेक्स्ट अगला दोहा, तुलसी साथी विपत्ति के, विद्या विनय विवेक, साहस सुकृति सुसत्यव्रत, राम भरोसो एक. तुलसीदास इतना अच्छा दोहा है. ಹಮಾರಿ ವಿಪತ್ತಿಗೆ ಸಾಥಿ ಅಂದರೆ ನಾವು ವಿಪತ್ತಿ ಅಂದರೆ ಕಷ್ಟಕಾಲ. ನಮ್ಮ ಕಷ್ಟಕಾಲದಲ್ಲಿ ನಮಗೆ ಸಹಾಯ ಮಾಡೋರು ಯಾರ್ಯಾರು? ನಿಮ್ಮನ್ನು ಕೇಳಿದರೆ ನನಗೆ ಯಾವ ಫ್ರೆಂಡ್ಸ್ ಹೆಲ್ಪ್ ಮಾಡ್ಬೋದು, ನಮ್ಮ ರಿಲೇಟಿವ್ ಹೆಲ್ಪ್ ಮಾಡ್ಬೋದು ಅಂತ ಹೇಳ್ಬೋದು. ಆದರೆ ನಮ್ಮ ನಿಜವಾಗ್ಲೂ ನಾವು ಕಷ್ಟದಲ್ಲಿದ್ದರೆ ನಮಗೆ ಸಹಾಯ ಮಾಡೋದು ಈ ಯಾರು ವಿಷಯಗಳನ್ನು ಹೇಳ್ತಾರೆ ತುಳಸಿದಾಸರು, ಅವರುಗಳು ಮಾತ್ರ. ನೋಡೋಣ ಯಾರ್ಯಾರು ಅಂತ. ತುಳಸಿ ಸಾಥಿ ವಿಪತ್ತಿಗೆ, ಹಮಾರೆ ವಿಪತ್ತಿಗೆ ಸಾಥಿ, ಕಷ್ಟಕಾಲದ ಫ್ರೆಂಡ್ಸ್ ಯಾರು ಅಂದರೆ ವಿದ್ಯಾ ಏಕ ವಿದ್ಯಾ. ವಿದ್ಯಾ ಅಂದರೆ ಇಲ್ಲಿ ಒಂದು ಹುಡುಗಿ ಅಲ್ಲ, ಇಲ್ಲಿ ವಿದ್ಯೆ, ನಾಲೆಡ್ಜ್. ವಿನಯ್ ವಿನಯ ಮತ್ತು ವಿವೇಕ. ನೋಡಿ, ವಿದ್ಯೆ ಬೇಕು, ವಿನಯ ಇರಬೇಕು, ವಿವೇಕ ಇದ್ದರೆ ನೀವು ಕಷ್ಟ ಕಾಲದಲ್ಲಿ ಅವು ನಿಮಗೆ ಸಹಾಯ ಮಾಡುತ್ತೆ. ಅಷ್ಟರ ಜೊತೆಗೆ ಮತ್ತೆ ಬೇರೆ ಬೇರೆ ಗುಣಗಳಿದೆ. और कौन कौन से गुण हैं? साहस होना चाहिए आप में विद्या होनी चाहिए, विनय चाहिए, विवेक के साथ काम लेना है, तो आपकी विपत्ति दूर हो जाएगी. और आप में साहस भी चाहिए. ನನ್ನಲ್ಲಿ ವಿದ್ಯೆ ನಾಲೆಡ್ಜ್ ಇದೆ, ಸಾಹಸನೇ ಇಲ್ಲ ಅಂದರೆ ಅದು ವೇಸ್ಟ್ ಆಗಿಬಿಡುತ್ತೆ. ಯಾಕಂದರೆ ಸಾಹಸ ಇಲ್ಲ ಅಂದರೆ ನಾವು ಜೀವನದಲ್ಲಿ ಮುಂದೆ ಹೋಗೋದಿಲ್ಲ, ಹೆದರ್ಕೊಂಡು ಬಿಡ್ತೀವಿ, ಹಿಂದೆ ಬಂದುಬಿಡ್ತೀವಿ. सुकृति, अच्छा काम करना है, और सुसत्यव्रत, सत्य मार्ग में रहना है. ಸತ್ಯವ್ರತವನ್ನು ನಾವು ಪಾಲಿಸಬೇಕು. ಈ ಎಲ್ಲ ಗುಣಗಳನ್ನು और इतना करने के बाद और एक है राम भरोसो एक. ರಾಮನ ಮೇಲೆ ನಿಮಗೆ ಪೂರ್ಣವಾದ ಭರವಸೆ ಇರಬೇಕು. भरोसा विश्वास होना है. अगर आप में ये सारे गुण हैं और राम पर आपको विश्वास है, भरोसा है, तब आपको कोई विपत्ति आपको सता नहीं सकती. ಅಂದರೆ ಕಷ್ಟ ಕಾಲ ನಿಮಗೆ ಕಷ್ಟ ಅಂತ ಅನಿಸೋದೇ ಇಲ್ಲ. इसके लिए सही उदाहरण कौन है? हनुमान जी में सारे गुण थे और वे राम पर भरोसा रखते थे, इसीलिए उन्हें कोई कष्ट नहीं आया. अब अगला दोहा और अंतिम दोहा देखिए.
राम नाम मणि दीप धरु जीह देहरी द्वार तुलसी भीतर बाहिरो जो चाहसी उजियार। यहाँ राम नाम का महत्व बताते हैं। अगर राम का नाम ಅಂದರೆ ದೇವ ರಾಮನಾಮದ ಜಪದಿಂದ ಅದು ನಿಮ್ಮ ನಾಲಿಗೆಯ ಮೇಲೆ ಇದ್ದರೆ, ರಾಮನ ಹೆಸರು ನಿಮ್ಮ ನಾಲಿಗೆಯ ಮೇಲೆ ಇದ್ದರೆ, ಅಂದರೆ ಯಾವಾಗಲೂ ನೀವು ರಾಮನಾಮವನ್ನು ಜಪ ಮಾಡ್ತಾ ಇದ್ದರೆ ಅದರಿಂದ ಏನು ಉಪಯೋಗ ಆಗುತ್ತೆ? ಜೀಹ್ ದೇಹರಿ ದ್ವಾರ್ ಆಪ್ಕೆ ಜೀಬ್ ಪರ್ ರಖಿಯೇ. ಅದು ಒಂದು ರೀತಿ ಹೊಸ್ತಲು ಇದ್ದಾಗೆ ನಮ್ಮ ಆಂತರಕ್ಕೆ ಮತ್ತು ಬಾಹ್ಯಕ್ಕೆ, ಅಂತರಂಗಕ್ಕೆ ಮತ್ತು ಬಹಿರಂಗಕ್ಕೆ ಒಂದು ಹೊಸ್ತಿಲ ರೂಪಿನಲ್ಲಿ ನಾಲಿಗೆ ಇದೆ. ಅಗರ್ आपकी जीभ पर राम का नाम हमेशा रहता है तो यहाँ फ़ायदा क्या होता है? तुलसी भीतर बाहिरो जो चाहसी उजियार. इससे भीतर अंदर अंतरंग और बाहर बहिರಂಗ, ಆಂತರ್ಯದಲ್ಲಿ ಮತ್ತು ಹೊರಗಿನ ಪ್ರಪಂಚ, ಒಳಗಿನ ಪ್ರಪಂಚ ಮತ್ತು ಹೊರಗಿನ ಪ್ರಪಂಚ, ಅಂದರೆ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಎರಡೂ ಆಗುತ್ತೆ. ಜೋ ಚಾಹಸಿ ಉಜಿಯಾರ್. इसके लिए एक उदाहरण देते हैं, जैसे एक दीप. ನೀವು ಒಂದು ಹೊಸ್ತಿಲ ಮೇಲೆ ಒಂದು ದೀಪವನ್ನು ಇಡಿ. ಆ ಹೊಸ್ತಿಲ ಮೇಲೆ ದೀಪವನ್ನು ಇಟ್ಟರೆ ಏನಾಗುತ್ತೆ? ಅದರ ಬೆಳಕು ಹೊಸ್ತಿಲಿನ ಒಳಗಡೆಗೂ ಬರುತ್ತೆ, ಹೊಸ್ತಿಲಿನ ಹೊರಗಡೆಗೂ ಹೋಗುತ್ತೆ. दोनों ओर वह दीप प्रकाश फैलाता है. वैसे ही अगर आपकी जीभ पर राम का नाम है तो आपका अंतरंग भी शुद्ध रहता है और आपका बहिरंग भी शुद्ध रहता है. ಈ ರೀತಿಯಾಗಿ ತುಳಸಿದಾಸ್ ತಮ್ಮ ದೋಹೆಗಳಲ್ಲಿ ಕೆಲವು ನೀತಿಯನ್ನು ನಮಗೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ನೀವು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಹೋಗಿ. ನಾನು ಸಾಧ್ಯವಾದಷ್ಟು ನಿಮಗೆ ಉಳಿದ ಪಾಠಗಳ ಬಗ್ಗೆನೂ ಇದೇ ರೀತಿ ವಿಡಿಯೋಗಳನ್ನು ಮಾಡ್ತೀನಿ. ನೀವು ನಿಮಗೆ ಇಷ್ಟ ಆಗಿದ್ದನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ನಾವು ಬೇರೆಯವರಿಗೆ ಸಹಾಯ ಮಾಡಬೇಕು, ಹೆಲ್ಪ್ ಮಾಡಬೇಕು. ನಾವು ಮಾತ್ರ ಕೇಳೋಣ, ಬೇರೆಯವರಿಗೆ ಬೇಡ ಅನ್ನೋ ಮನೋಭಾವನೆ ನಮ್ಮಲ್ಲಿ ಬೇಡ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೆಚ್ಚು ಹೆಚ್ಚು ವಿಡಿಯೋಗಳು ಬಂತಾ ಇದ್ದರೆ ನಿಮ್ಮ ಪರೀಕ್ಷೆ ಸುಲಭವಾಗುತ್ತೆ. ಸೊ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಮತ್ತು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಸೊ ಪ್ಲೀಸ್ ಶೇರ್ ವಿತ್ SSLC ಸ್ಟೂಡೆಂಟ್ಸ್.